ನಮಸ್ಕಾರ ವೀಕ್ಷಕರೇ, ನಮ್ಮ ದೇಶದಲ್ಲಿ ಹೇಗೆ ಅಂದ್ರೆ ಈಗ ಒಂದು ಹೊಸ ಟ್ರೆಂಡಿಂಗ್ ಓಡ್ತಾ ಇತ್ತು ರೀಸೆಂಟ್ ಆಗಿ. ನೀರು ಅರಿಶಿನ ಟ್ರೆಂಡ್ ಕಾದಿದ್ಯಾ ಗಂಡಾಂತರ ಅಂತ ನ್ಯೂಸ್ಗಳೆಲ್ಲ ತುಂಬಾ ನ್ಯೂಸ್ಗಳು ಬಂದ್ಬಿಟ್ವು. ಅರಿಶಿನ ನೀರೊಳಗಡೆ ಹಾಕೋದು ಸರಿನಾ ತಪ್ಪಾ, ವಿಡಿಯೋಗಳು ಮಾಡಿದ್ರು, ಜನ ಹಾಕಿದ್ರು. ಇದನ್ನ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೋಡಿ. एक तांत्रिक प्रक्रिया है, इसमें भूत प्रेतों को भी इन्वाइट किया जाता है। ध्यान दें, ये वीडियो को मजाक में न बनाए और बनाए न तो ही आपके लिए अच्छा है। सोशल मीडियाದಲ್ಲಿ ಕೇಳಿದ್ರಲ್ಲ, ಅವ್ರು ಹೇಳ್ತಾ ಇರೋದೇನು ಅಂದ್ರೆ ತಾಂತ್ರಿಕ ವಿದ್ಯೆಗಳಿದೆ ಎಷ್ಟೆಷ್ಟು. ಅದ್ರಲ್ಲಿ ಏನ್ ಮಾಡ್ತಾರೆ, ಭೂತ ಪ್ರೇತ ಇಲ್ಲ ನೆಗೆಟಿವಿಟಿನ ಸುತ್ತ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವ್ ಇಂಥದ್ದನ್ನ ಬಳಸ್ತೀವಿ. ಅಂದ್ರೆ ಎಷ್ಟೆಷ್ಟೋ ಕಡೆ ಮಾಟ ಮಂತ್ರ ಅದು ಇದು ಮಾಡಿ ಒಂದು ನೆಗೆಟಿವ್ ಎನರ್ಜಿನ ಕಾಲ್ ಮಾಡ್ತಾರೆ. ಅದನ್ನ ಬೇರೆಯವ್ರ ಮೇಲೆ ಬಳಸ್ತಾರೆ. ಬೇರೆಯವ್ರ ಮೇಲೆ ಬಳಸಕ್ ಆಗ್ಲಿಲ್ಲ ಅಂದ್ರೆ ಅದು ಅವ್ರಿಗೆ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಂತ ನೆಗೆಟಿವ್ ಎನರ್ಜಿನ ಈಗ ನಾವು ಕಾಲ್ ಮಾಡ್ತಾ ಇದೀವಿ ವಿಡಿಯೋ ಮಾಡೋದ್ರ ಮೂಲಕ. ಜನರ ಮೈಂಡ್ ಸೆಟ್ ನ ಬದಲಾಯಿಸೋದಕ್ಕೆ ಇಲ್ಲ ಬೇರೆ ದಾರಿ ಕರ್ಕೊಂಡು ಹೋಗೋದಕ್ಕೆ ಯಾರೋ ಒಂದ್ 4 ಜನ ಏನ್ ಮಾಡ್ತಾರೆ, ಇಂಥ ವಿಡಿಯೋಗಳನ್ನ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಲ್ಲಿ ಬಿಟ್ಬಿಡ್ತಾರೆ. ಟ್ರೆಂಡಿಂಗ್ ವೈರಲ್ ಅಂತ ಹೇಳ್ಬಿಡ್ತಾರೆ. ನಾವೇನ್ ಮಾಡ್ತೀವಿ, ಓಕೆ ಟ್ರೆಂಡಿಂಗ್ ವೈರಲ್ ಸೂಪರ್ ಆಗಿದೆ, ಏನೋ ಡಿಫ್ರೆಂಟ್ ಆಗಿದೆ, ನಾವು ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡೇ ಆ ವಿಡಿಯೋಗಳನ್ನ ಹಾಕೋದಕ್ಕೆ ಶುರು ಮಾಡ್ತೀವಿ. ಅದೇ ಈಗ ಆಗ್ತಾ ಇರೋದು. ಟ್ರೆಂಡಿಂಗ್ ವಿಡಿಯೋ ಅನ್ನೋದಕ್ಕೆ ಮುಂಚೆ ಯಾಕೆ ಮಾಡ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವಷ್ಟು ಫೋಟೋಗಳನ್ನ ಪಬ್ಲಿಷ್ ಮಾಡ್ಬಿಟ್ಬಿಡ್ತಾರೆ. ಈ ತರ ಫೋಟೋ ತೆಗೆಸ್ಕೊಂಬಿಡಿ, ನೀವು ಸೂಪರ್ ಆಗಿ ಕಾಣಿಸ್ತೀರಾ, ಸೂಪರ್ ಆಗಿರುತ್ತೆ. ಬಟ್ ಅದರಲ್ಲಿ ನೆಗೆಟಿವಿಟಿ ಅನ್ನೋದು ಕೂಡ ನಿಮ್ಮನ್ನ ಇಂಪ್ಯಾಕ್ಟ್ ಮಾಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ವಿಡಿಯೋಗಳಲ್ಲೇ ಅದನ್ನ ತಿಳಿಸ್ತಾ ಇದ್ದಾರೆ. ಈಗಲೂ ಕೂಡ ಜನ ಅದೇ ಕೆಲಸ ಮಾಡ್ತಾ ಇರೋದು. ಮಕ್ಕಳುಗಳ ಕೈಲಿ ಈ ಕೆಲಸ ಮಾಡಿಸ್ವಿ, ನೋಡ್ತಾ ಇರ್ಬೋದು. ಎಲ್ಲಾ ಕಡೆ ಮಕ್ಕಳೇ ಇರೋದು. ನೀರಿನಲ್ಲಿ ಅರಿಶಿಣದಲ್ಲಿ ಅಂದ್ರೆ ನೀರಿನ ಲೋಟದಲ್ಲಿ ಅರಿಶಿಣ ಹಾಕ್ತಾ ಇದೀವಿ. ಇದೇನಾಗುತ್ತೆ, ಮಕ್ಕಳ ಮೈಂಡ್ ನ ನೆಗೆಟಿವಿಟಿ ಕಡೆ, ಕತ್ಲಲ್ಲಿ ಆ ನೆಗೆಟಿವಿಟಿ ಕಡೆ ಕರ್ಕೊಂಡು ಹೋಗುತ್ತೆ. ಮಕ್ಕಳನ್ನ ನಾವೇ ಹಾಳು ಮಾಡ್ತಾ ಇದೀವಿ ಅಂತ ಅನ್ಸೋದಿಲ್ವಾ? ಒಂದ್ಸಲ ಯೋಚನೆ ಮಾಡಿ. ಇಲ್ಲಿ ಒಂದು ಟ್ರೆಂಡ್ ಅನ್ನೋದು ಕ್ರಿಯೇಟ್ ಆಯ್ತು. ಯಾಕೆ ಅಂದ್ರೆ ಮನುಷ್ಯರ ಮೈಂಡ್ ಸೆಟ್ ನ ಚೇಂಜ್ ಮಾಡೋದಕ್ಕೆ, ನೆಗೆಟಿವಿಟಿ ಕಡೆ ಮನುಷ್ಯ ಮೈಂಡ್ ಸೆಟ್ ನ ಡೈವರ್ಟ್ ಮಾಡೋದಕ್ಕೆ ನೆಗೆಟಿವ್ ಎನರ್ಜಿನ ಕಾಲ್ ಮಾಡ್ತಾ ಇದೀವಿ. ಈಗ ಭೂಮಿ ಮೇಲೆ ಎಷ್ಟೆಷ್ಟೋ ಕಡೆ ನೆಗೆಟಿವ್ ಎನರ್ಜಿ ಅನ್ನೋದು ಇದೆ. ಅದಕ್ಕೋಸ್ಕರನೇ ಅವ್ರಿಗೆ ಗೊತ್ತಿಲ್ಲದೆ ಆಂತರಿಕ ಯುದ್ಧದಲ್ಲಿ ಅವರು ಒಬ್ರು ಪಾರ್ಟ್ ಆಗ್ತಾ ಇದ್ದಾರೆ. ಇಲ್ಲ ಬೇರೆ ಬೇರೆ ನೆಗೆಟಿವ್ ಕೆಲಸಗಳಲ್ಲಿ ಅವರು ಒಬ್ರು ಪಾರ್ಟ್ ಆಗ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಯುದ್ಧಗಳೆಲ್ಲ ನಡೀತಾ ಇದೆ. ಯಾಕೆ ಅಂದ್ರೆ ಆ ನೆಗೆಟಿವಿಟಿ ಅನ್ನೋದು ಅಲ್ಲಿ ಅವ್ರನ್ನ ಇಂಪ್ಯಾಕ್ಟ್ ಮಾಡ್ತಾ ಇದೆ. ನಮ್ಮ ಭಾರತದಾಗ ಸ್ವಲ್ಪ ಕಡಿಮೆ ಇತ್ತು, ಆದ್ರೆ ನಾವು ಇನ್ವೈಟ್ ಮಾಡ್ತಾ ಇದೀವಿ. ಯಾವ ತರ ಯಾವ್ದಾವ್ದು ಟ್ರೆಂಡಿಂಗ್ ವಿಡಿಯೋಗಳು ಬಂತು, ನಾವು ಅದನ್ನ ಬಳಸ್ತಾ ಇದೀವಿ. ಇದು ಅಂತಾನೆ ಅಲ್ಲ, ಇನ್ನ ಎಷ್ಟೆಷ್ಟೋ ಫೋಟೋಗಳು ಬರುತ್ತೆ. ಎಷ್ಟೆಷ್ಟೋ ಫೋಟೋಗಳನ್ನ ನಾವು ಹಿಂಗ್ ತಕ್ಕೋಬಹುದು, ಹಿಂಗ್ ಮಾಡ್ಬೋದು, ಹಿಂಗ್ ಮಾಡಿ ಹಿಂಗ್ ಹಾಕಿ ಟ್ರೆಂಡ್ಗಳು. ಆ ಟ್ರೆಂಡ್ ಅಂತ ಮಾಡೋದಕ್ಕೆ ಹೋಗ್ತೀವಲ್ಲ, ಅದರಲ್ಲಿ ಕೆಲವೊಂದು ನೆಗೆಟಿವಿಟಿ ಇದೆ. ಇನ್ನ ಎಷ್ಟೋ ಜನ ಬಾಬಾಗಳು ಉಟ್ಕೊಂಡ್ಬಿಟ್ಟಿದ್ದಾರೆ, ತಾಂತ್ರಿಕರು ಉಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಫೋಟೋನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ಈ ಬುಕ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ಈ ವಿಗ್ರಹನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ಇದರಿಂದ ನಿಮ್ಗೆ ಪಾಸಿಟಿವಿಟಿ ಬರುತ್ತೆ, ಆಗ ಬರುತ್ತೆ, ಈಗ ಬರುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ. ಅಲ್ಲಿ ತಾಂತ್ರಿಕ ಶಕ್ತಿನ ಬಳಸ್ತಾ ಇದ್ದಾರೆ, ಆ ಸಿದ್ಧ ವಿದ್ಯೆನ ಬಳಸ್ತಾ ಇದ್ದಾರೆ. ಅಲ್ಲಿ ತಾಂತ್ರಿಕ ವಿದ್ಯೆಯಿಂದ ಅವರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ. ನೀವು ಆಪ್ಷನ್ ಇಲ್ಲದೆ ಮತ್ತೆ ಅವ್ರ ಹತ್ರನೇ ಹೋಗ್ಬೇಕಾಗುತ್ತೆ. ಗುರುಗಳೇ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ಏನ್ ಮಾಡೋದು ಅಂತ ತಾಂತ್ರಿಕ ವಿದ್ಯೆ ನಿಮ್ಮ ಮೇಲೆ ಪ್ರಯೋಗ ಆಗ್ತಾ ಇದೆ. ಈಗಲೂ ಕೂಡ ನಾವು ಮಾಡ್ತಾ ಇದೀವಲ್ಲ, ಈ ಟ್ರೆಂಡಿಂಗ್ ವಿಡಿಯೋಗಳಿಂದ ಎಷ್ಟೋ ಜನಕ್ಕೆ ಆ ತಾಂತ್ರಿಕ ವಿದ್ಯೆ ಅನ್ನೋದು ಪ್ರಯೋಗ ಆಗುತ್ತೆ. ನೆಗೆಟಿವಿಟಿ ಕಡೆ ಮೈಂಡ್ ಕರ್ಕೊಂಡು ಹೋಗುತ್ತೆ. ನಾವು ಹೋಗೋ ಮೈಂಡ್ ಸೆಟ್ಟೇ ಮರ್ತೋಗ್ಬಿಡ್ತೀವಿ ಏನ್ ಮಾಡ್ತಾ ಇದೀವಿ ಅಂತ ಮೈಂಡ್ ಸೆಟ್ ಅಲ್ಲಿ ನಮ್ಮನ್ನ ಡೈವರ್ಷನ್ ಮಾಡುತ್ತೆ ಈ ವಿದ್ಯೆಗಳೆಲ್ಲ. ಫೋಟೋಗಳು ಕಳಿಸ್ತಾ ಇರೋದಾಗಿರ್ಬೋದು, ಎಷ್ಟೋ ಕಡೆ ಗಿಫ್ಟ್ ಕೊಡ್ತಾ ಇದ್ದಾರೆ, ಎಷ್ಟೋ ಕಡೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇವನ್ ಮತಾಂತರ ಮಾಡೋರು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಫ್ರೀಯಾಗಿ ಎಷ್ಟೆಷ್ಟೋ ಐಟಮ್ಸ್ ಪ್ರಾಡಕ್ಟ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಯಾಕೆ? ನಮ್ಮ ಮೈಂಡ್ ಸೆಟ್ ನ ಬದಲಾಯಿಸೋದಕ್ಕೆ. ಅದರಲ್ಲೂ ಕೂಡ ಕೆಲವಷ್ಟು ತಾಂತ್ರಿಕ ವಿದ್ಯೆಗಳಿದೆ. ಒಂದೊಂದು ಹಾಡನ್ನ ಕೇಳಿ ಅಂತ ನಿಮ್ಗೆ ಹೇಳ್ತಾರೆ. ಆ ಹಾಡನ್ನ ನೀವು ಕಂಟಿನ್ಯೂಸ್ ಆಗಿ ಒಂದು 10 days 20 days ಕೇಳ್ತಾ ಇದ್ದಾಗೆ ನಿಮ್ಮ ಮೈಂಡ್ ಸೆಟ್ ಟೋಟಲ್ ಆಗಿ ನೆಗೆಟಿವಿಟಿ ಕಡೆ ಕರ್ಕೊಂಡು ಹೊರಟೋಗುತ್ತೆ. ಆಪ್ಷನ್ ಇಲ್ಲದೆ ಅವ್ರು ಕೇಳಿದ್ದಷ್ಟು ದುಡ್ಡು ಕೊಟ್ಟು ನಾವು ಪೂಜೆ ಮಾಡ್ಕೊಡು, ಇನ್ನೊಂದು ಮಾಡ್ಕೊಡು ಅಂತ ಒದ್ದಾಡೋ ಪರಿಸ್ಥಿತಿ ನಿಮಗೆ ಬರುತ್ತೆ. ಇಂಥದ್ದೆಲ್ಲ ಆಗ್ತಾ ಇದೆ ಈ ತಾಂತ್ರಿಕ ವಿದ್ಯೆಯಿಂದ. ಅರಿಶಿನ ನೀರಲ್ಲಿ ಆಗ್ತಾ ಇರೋದು ಒಂದಾದ್ರೆ, ಬೇರೆ ಬೇರೆ ರೀತಿ ಈ ತರದ್ದು ಎಷ್ಟೋ ನಡೀತಾ ಇದೆ. ನಾವು ಅದರಲ್ಲಿ ಒನ್ ಆಫ್ ದಿ ಪಾರ್ಟ್ ಆಗ್ತಾ ಇದೀವಿ. ಆದಷ್ಟು ಅಂತದ್ರಲ್ಲಿ ಪಾರ್ಟ್ ಆಗೋದಕ್ಕೆ ಹೋಗ್ಬೇಡಿ. ಎಚ್ಚೆತ್ಕೊಳ್ಳಿ. ಯಾರೇ ಏನೇ ಹೇಳ್ತಾ ಇದಾರೆ ಅಂದ್ರೆ ಅದರಲ್ಲಿ ಏನಿದೆ ಬ್ಯಾಕ್ ಡ್ರಾಪ್, ಅದನ್ನ ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಇಲ್ಲ ನಾನು ಹಿಂಗೆ ಮಾಡ್ತೀನಿ ಅನ್ನೋರು ಮಾಡ್ಕೊಂಡು ಹಾಳಾಗೋಗಿ ಅಂತಾನೆ ಬಿಡ್ಬೇಕು. ಆಪ್ಷನ್ ಇಲ್ಲ. ಯಾಕೆಂದ್ರೆ ಜನಕ್ಕೆ ಹೇಳಿದ್ರು ಕೇಳೋ ಅಷ್ಟು ಪೇಷನ್ಸ್ ಇಲ್ಲ. ನಾನು ಹಿಂಗೆ ಇರೋದು ಅನ್ನೋರಿಗೆ ನಾವೇನು ಹೇಳೋದಕ್ಕಾಗೋದಿಲ್ಲ. ಗುರುಗಳಾದವರು ಹೇಳ್ತಾರೆ, ಎಷ್ಟೆಷ್ಟೋ ಗುರುಗಳ ಜೊತೆ ನಾನು ಮಾತಾಡಿದ ಸತ್ಯವಾದ ಸರಿಯಾದ ದಾರಿ ತೋರಿಸೋ ಗುರುಗಳು ಹೇಳ್ತಾರೆ, ಯಾವುದೇ ಒಂದು ಟ್ರೆಂಡಿಂಗ್ ಆಗಲಿ, ಒಂದು ಕಲೆ ಆಗಲಿ, ಯಾರಿಗೆ ಒಲಿಬೇಕು ಅಂತ ಇರುತ್ತೋ ಅವ್ರಿಗೆ ಒಲಿಯೋದು. ಎಲ್ಲ ಕಲೆನೂ ಎಲ್ಲರೂ ಮಾಡೋದಕ್ಕಾಗೋದಿಲ್ಲ.
ಎಲ್ಲ ವಿದ್ಯೆನೂ ಎಲ್ಲರೂ ಕಲಿಯೋದಕ್ಕಾಗೋದಿಲ್ಲ. ಅವ್ರು ಕಲ್ತಿರೋ ವಿದ್ಯೆನ ಒಳ್ಳೇದಕ್ಕೆ ಬಳಸ್ಕೋಬೇಕು. ಆದ್ರೆ ಕೆಲವರು ಏನ್ ಮಾಡ್ತಾ ಇದ್ದಾರೆ, ಈಗ ಅವರ ಸ್ವಾರ್ಥಕ್ಕೆ ದುಡ್ಡು ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಬಲಿಯಾಗೋರು ಯಾರು? ನಾವು. ಈ ರೀತಿ ತಾಂತ್ರಿಕ ವಿದ್ಯೆ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಪ್ರಾಡಕ್ಟ್ ಕೊಟ್ಟು ಇದನ್ನ ಪೂಜೆ ಮಾಡಿ, ಇದನ್ನ ಕೇಳಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ನಿಮ್ಗೆ ಲಕ್ ಬರುತ್ತೆ, ನಿಮ್ಗೆ ಇನ್ನೊಂದು ಬರುತ್ತೆ ಅಂತ ಹೇಳಿರ್ತಾರಲ್ಲ, ಅದರಲ್ಲೂ ಕೂಡ ಸತ್ಯ ಯಾವುದು ಅನ್ನೋದನ್ನ ತಿಳ್ಕೊಂಡು ಫಾಲೋ ಮಾಡೋದಕ್ಕೆ ಹೋಗಿ. ಫ್ರೀಯಾಗೆ ಸಿಗ್ಬೋದು, ಆದ್ರೆ ಅದರಿಂದ ಫ್ಯೂಚರ್ ಅಲ್ಲಿ ನಮಗೆ ಎಫೆಕ್ಟ್ ಆಗುತ್ತೆ. ಆ ಎಫೆಕ್ಟ್ ಆಗಬಾರ್ದು ಅಂದ್ರೆ ಇಂದಿನ ಪುರಾಣಗಳು ಏನ್ ಹೇಳಿತ್ತು, ಯಾಕೆ ಮಾಡಬೇಕು, ಇದನ್ನ ಮಾಡೋದ್ರಿಂದ ನಮ್ಗೆ ಅನುಕೂಲ ಏನು ಅಂತದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ಟ್ರೆಂಡಿಂಗ್ ನ ಬಿಟ್ಬಿಡಿ, ಹೊಸ ಹೊಸ ಟ್ರೆಂಡ್ಗಳು ಇನ್ನ ಹೊಸದಾಗಿ ಬರ್ತಾ ಇರುತ್ತೆ. ಯಾಕೆ ಅಂದ್ರೆ ಜನರ ಮೈಂಡ್ ಸೆಟ್ ನ ಬದಲಾಯಿಸಬೇಕು, ಡೈವರ್ಷನ್ ಮಾಡಬೇಕು, ಮೈಂಡ್ ನ ಬೇರೆ ಇದ್ರಲ್ಲಿ ಬ್ಯುಸಿಯಾಗಿ ಇಡಬೇಕು ಅಂತಾನೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಷ್ಟೋ ಜನ. ಆಗ ಅವ್ರು ಮಾಡ್ಬೇಕಾಗಿರೋ ಕೆಲಸಗಳನ್ನ ಇನ್ನೇ ಮಾಡ್ಕೊಳ್ತಾ ಇರ್ತಾರೆ, ನಮ್ಗೆ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ. ಅದನ್ನ ರೀಸೆಂಟ್ ಆಗಿ ಎಷ್ಟೋ ವಿಡಿಯೋಗಳಲ್ಲಿ ತಿಳಿಸಿದ್ರು. ಅಮೆರಿಕಾದವರು ಸೇರ್ಕೊಂಡು ಇಸ್ರೇಲ್ ಇರಾನ್ ಯುದ್ಧ ನಡೀತಾ ಇದೆ, ನಮ್ಮ ದೇಶದಲ್ಲಿ ಈ ಟ್ರೆಂಡ್ ಅನ್ನೋದು ನಡೀತಾ ಇದೆ. ಅದನ್ನೇ ಹೇಳ್ತಾ ಇರೋದು. ಅಲ್ಲೇನೋ ಯುದ್ಧ ನಡೀತಾ ಇದೆ, ಇಲ್ಲಿ IPL ನಡೀತಾ ಇರತ್ತೆ. ಒಟ್ನಲ್ಲಿ ನಮ್ಮ ಮೈಂಡ್ ಸೆಟ್ ನ ಡೈವರ್ಟ್ ಮಾಡೋದಕ್ಕೆ ಏನೇನು ನಡೀತಾ ಇರುತ್ತೆ, ನಾವೇನ್ ಮಾಡ್ತೀವಿ ಅದೇ ನಮ್ಮ ಲೈಫ್ ಅನ್ಕೊಂಡು ಅಳವಡಿಸ್ಕೊಳ್ತಾ ಹೋಗ್ತೀವಿ. ಅಂತದ್ರಿಂದ ಸ್ವಲ್ಪ ಹೊರಗಡೆ ಬನ್ನಿ. ಸತ್ಯ ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ತಿಳಿಸೋ ಕೆಲಸ ನಮ್ದು, ತಿಳ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.